ಉಜ್ಜಯಿನಿ ಜಗದ್ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಅನೇಕ ಶಿವಾಚಾರ್ಯಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಸಮಾಜದ ಮುಖಂಡರು ವೀರಶೈವಲಿಂಗೇತರ ಎಲ್ಲರಿಗೂ ಕೂಡ ವಂದಿಸಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ದುಃಖ ಮನೆತನದಲ್ಲಿ ನಮಗೆ ಉಜ್ಜಯಿನಿ ಜಗದ್ಗುರುಗಳು ಭಾಳಷ್ಟು ದಿವಸದಿಂದ ಅನೇಕ ಸಲ ಫೋನ್ ಕೂಡ ಅವರು ನನ್ನ ಸಮಾಧಾನ ಮಾಡಿ ಸಂತಾನ ಹೇಳಿದರು. ಅದೇ ರೀತಿ ಇವತ್ತು ಕೂಡ ಮನೆಗೆ ಬಂದು ನನ್ನ ಕುಟುಂಬಕ್ಕೆ ಧೈರ್ಯ ಹೇಳೋದಾಗಲಿ ಮತ್ತು ಎಲ್ಲ ವಿಷಯನ ಕೂಡ ಕೂಲಂಕುಷವಾಗಿ ಅವರು ಈ ಒಂದು ಹತ್ಯೆಗೆ ಏನು ಖಂಡಿಸಿದ್ದಾರೆ ಅವರು ಮತ್ತು ಅದ್ರ ಜೊತೆಗೆ ಯಾರ್ಯಾರು ಇದಕ್ಕೆ ವ್ಯವಸ್ಥಿತವಾಗಿ ಸಂಚು ಹಾಕಿದ್ರು ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ಳೋಕೆ ಈಗಾಗಲೇ ಅನೇಕ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಮತ್ತು ಮಂತ್ರಿಗಳಿಗೆ ಮತ್ತು ಅನೇಕ ಮಠಾಧೀಶರ ಕಡೆಯಿಂದ ಕೂಡ ಒತ್ತಾಯ ಹಾಕಿ ಮತ್ತು ರಾಜ್ಯವ್ಯಾಪ್ತಿ ಕೂಡ ಒಂದು ಹೋರಾಟ ಹಮ್ಮಿಕೊಳ್ಳುವಂಥ ವಿಚಾರ ಕೂಡ ತಾವೆಲ್ಲ ಮಠಾಧೀಶರು ಮಾಡಿದರು ಅನ್ನೋ ಕೂಡ ಮಾತನ್ನು ಹೇಳಿದರು. ಮುಂಬರುವ ದಿವಸಗಳಲ್ಲಿ ಇದು ನ್ಯಾಯ ಹಿರೇಮಠನ ಹತ್ಯೆ ಆದ ನಂತರ ಇನ್ನೊಂದು ಕೊಲೆ ಕೂಡ ಆಗದು ಅವರು ಕೂಡ ಖೇದನೆ ಖಂಡಿಸಿದ್ದಾರೆ. ಅಂಜಲಿ ಅಂಬಿಗೇರವರು ಕೂಡ ಅದಕ್ಕೆ ಕೂಡ ಶ್ರೀಗಳು ಭಾಳ ಒತ್ತಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ನ್ಯಾಯ ಸಿಗಬೇಕನ್ನೋ ಕೂಡ ಅದಕ್ಕೆ ಶ್ರೀಗಳಿಗೆ ಮತ್ತು ಜಗದ್ಗುರುಗಳಿಗೆ ಮತ್ತು ಎಲ್ಲ ಶಿವಾಚಾರ್ಯಗಳಿಗೆ ಮತ್ತು ಎಲ್ಲ ಬಂಧುಗಳಿಗೆ ನನ್ನ ಅನಂತ ಕೃತಜ್ಞತೆ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ. ಮತ್ತು ಯಾವುದೂ ಕೂಡ ಮತ್ತೆ ಅಹಿತಕರ ಘಟನೆ ನಡಿಬಾರ್ದಂದರೆ ಶ್ರೀ ಜಗದ್ಗುರುಗಳು ಹೇಳ್ದಂಗೆ ತಂದೆ ತಾಯಿಯ ಒಂದು ಜವಾಬ್ದಾರಿ ಕೂಡ ಭಾಳ ಆಗಿದೆ. ನ್ಯಾಯ ಹಿರೇಮಠನ ಹತ್ಯೆ ಆದ ನಂತರ ಒಂದು ದೇಶಕ್ಕೆ ಸಂದೇಶ ಕೊಟ್ಟಿದ್ದಾಳೆ, ಜಾಗೃತ ಆಗಬೇಕು, ಒಂದು ಸಮಾಜದಲ್ಲಿ ನಡ್ತಕ್ಕಂಥ ಇಂಥ ಕೃತ್ಯಗಳಿಗೆ ಅಂತ್ಯ ಆಡಬೇಕು. ತಾವೆಲ್ಲರೂ ಕೂಡ ಅದನ್ನು ಜಾಗೃತಿಯಿಂದ ತಮ್ಮ ಮಕ್ಕಳನ್ನ ಸಾಕಬೇಕು. ಮತ್ತು ಏನೋ ಕೂಡ ಈ ರೀತಿ ಘಟನೆ ಆಗಲಾರ್ದಂಗೆ ಧರ್ಮಗುರುಗಳ ಕಡೆಯಿಂದ ನಾವು ಅದನ್ನು ಪಾಠ ಕಲ್ಕೋಬೇಕನ್ನೋ ಕೂಡ ಮಾತನ್ನು ಸಂದೇಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೂಡ ಧ್ವನಿಗೂಡಿಸ್ತೀನಿ ಮತ್ತು ಎಲ್ಲರೂ ಕೂಡ ನಾವು ಧ್ವನಿಗೂಡಿಸಿ ಸಮಾಜನ ಒಳ್ಳೆಯ ದಿಕ್ಕಿಗೆ ತೊಗೊಂಡ್ರು ಈ ರೀತಿ ಘಟನೆ ಆಗಲಾರ್ದಂಗೆ ಕಾಪಾಡೋನು. ಮತ್ತು ಈ ರೀತಿ ಅಲ್ಲೇ ಕೂಡ ತಮಗೇನಾರು ಭಯ ಇದ್ದರೆ ನೇರವಾಗಿ ತಮ್ಮ ಇರತಕ್ಕಂಥ ಲೋಕಲ್ ಶ್ರೀಗಳಿಗೆ ಮತ್ತು ಜಗದ್ಗುರುಗಳಿಗೆ ಅಥವಾ ತಾವು ಸಂಪರ್ಕ ಮಾಡಿದರೆ ತಮಗೆ ಏನೂ ಕೂಡ ಅನ್ಯಾಯ ಆಗಲಾರ್ದೆ, ನಿಮ್ಮ ಹೆಸರು ಎಲ್ಲೂ ಕೂಡ ಬರಲಾರ್ದಂಗೆ, ನಿಮ್ಮ ಮನೆತನಕ್ಕೆ ಏನೂ ಧಕ್ಕೆ ಆಗಲಾರ್ದಂಗೆ ನಾನು ಅದನ್ನು ನನ್ನ ಮಗಳ ಒಂದು ಏನು ನೆನಪಿಗಾಗಿ ನಾನು ಆ ಸೇವೆಯನ್ನು ಮಾಡ್ತೀನಿ. ಅದಕ್ಕೆ ದಯಮಾಡಿ ಅದಕ್ಕೆ ಯಾವುದೇ ರೀತಿಯಿಂದ ಸಂಕೋಚ ಪಡಲಾರ್ದೆ ನಾನು ಸಂಪರ್ಕ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕರೆ ಕೂಡ ಕೊಡ್ತೀನಿ. ದಯಮಾಡಿ ಎಲ್ಲ ಸಮಾಜ ಬಾಂಧವರು, ಯಾವುದೇ ಸಮಾಜದವರು, ಜಾತ್ಯತೀತ ಪಕ್ಷಾತೀತ ಹೋರಾಟ ಆಗಿದೆ. ಅದಕ್ಕೆ ದೇಶವ್ಯಾಪಿ ಒಂದು ಬದಲಾವಣೆ ತರಬೇಕಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಅದು ಆ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ನಾನು ಕೇಳ್ತೀನಿ.